ಆತ್ಮೀಯರೇ, ತಮ್ಮೆಲ್ಲರಿಗೂ ರಘು ಎಜುಕೇರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಧ್ಯಾಹ್ನ ಉಪಹಾರ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಬಿಸಿಯೂಟ ಸಿದ್ಧಪಡಿಸಲು ಆಹಾರ ಧಾನ್ಯಗಳನ್ನು ಖರೀದಿಸುವ ಪ್ರಕ್ರಿಯೆಯಿಂದ ಪ್ರಾರಂಭಿಸಿ ವಿದ್ಯಾರ್ಥಿಗಳಿಗೆ ಬಿಸಿಯೂಟ ಬಡಿಸುವವರೆಗಿನ ಎಲ್ಲ ಹಂತಗಳಲ್ಲಿ ಪಾರದರ್ಶಕತೆ, ಸುರಕ್ಷತೆ ಮತ್ತು ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಮತ್ತು ಆನ್ಲೈನ್ನಲ್ಲಿ ಮಧ್ಯಾಹ್ನದ ಉಪಹಾರ ಯೋಜನೆಗೆ ಸಂಬಂಧಿಸಿದ ಮಾಹಿತಿಗಳನ್ನು ಭರ್ತಿ ಮಾಡುವುದರ ಮೂಲಕ ಶಾಲಾ ಮುಖ್ಯ ಶಿಕ್ಷಕರ ಹಂತದಿಂದ ಜಿಲ್ಲಾ ಹಂತದವರೆಗಿನ ಅಧಿಕಾರಿಗಳ ಕಾರ್ಯಭಾರದ ಒತ್ತಡವನ್ನು ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ರೂಪಿಸಲ್ಪಟ್ಟಿರುವ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ವೆಬ್ಸೈಟ್ನಲ್ಲಿ ಶಾಲಾ ಹಂತದಿಂದ ರಾಜ್ಯ ಹಂತದವರೆಗಿನ ಮಾಹಿತಿಗಳನ್ನು ದಾಖಲಿಸಲು SATS-MDM ತಂತ್ರಾಂಶವನ್ನು ಸಿದ್ಧಪಡಿಸಲಾಗಿದೆ. ಈ SATS-MDM ತಂತ್ರಾಂಶವನ್ನು ಬಳಕೆ ಮಾಡುವುದು ಹೇಗೆ, ಈ SATS-MDM ತಂತ್ರಾಂಶದಲ್ಲಿ ಏನೆಲ್ಲ ಭರ್ತಿ ಮಾಡಬಹುದು ಎಂಬುದರ ಬಗ್ಗೆ ಸ್ಥೂಲವಾದ ಪರಿಚಯವನ್ನು ಈ ವಿಡಿಯೋದಲ್ಲಿ ಮಾಡಿಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿದ್ದು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಒತ್ತುವುದರ ಮೂಲಕ ನಮ್ಮ ಉಪಯುಕ್ತ ಮಾಹಿತಿಗಳ ಹೊಸ ವಿಡಿಯೋಗಳನ್ನು ಮೊದಲಿಗರಾಗಿ ಪಡೆಯಿರಿ. ಮುಖ್ಯ ಶಿಕ್ಷಕರು ತಮ್ಮ ಯೂಸರ್ ID ಮತ್ತು ಪಾಸ್ವರ್ಡನ್ನು ಬಳಸಿಕೊಂಡು ಲಾಗಿನ್ ಆಗಬೇಕು. ನಾನು ಇಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿ ಕ್ಯಾಪ್ಚಾ ಕೋಡನ್ನು ಹಾಕಿ ಎಂಟರ್ ಹಾಕ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿಕೊಂಡು ಎಂಟ್ರಿ ಆಗಬೇಕು. ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ SATS ಓಪನ್ ಆಯ್ತು. ಈಗ ಇಲ್ಲಿ SATS ಓಪನ್ ಆದಾಗ ಇಲ್ಲಿ ಡೈರೆಕ್ಟಾಗಿ ಒಂದು ಲಿಂಕನ್ನು ಕೊಟ್ಟಿರ್ತಾರೆ. ನೋಟಿಫಿಕೇಷನ್ ಅಂತ ಬರುತ್ತೇನೆ. ಈ ನೋಟಿಫಿಕೇಷನ್ ಅನ್ನುವಲ್ಲಿ ಈ ನೋಟಿಫಿಕೇಷನ್ನಲ್ಲಿ ಕ್ಲಿಕ್ ಹಿಯರ್ ಟು ರೀಡೈರೆಕ್ಟ್ ಟು ಮಿಡ್ ಡೇ ಮೀಲ್ಸ್ ಅಂತ ಇದೆ. ಸೊ ಆ ಕ್ಲಿಕ್ ಹಿಯರ್ ಟು ರೀಡೈರೆಕ್ಟ್ ಮಿಡ್ ಡೇ ಮೀಲ್ಸ್ನ ಮೇಲೆ ಕ್ಲಿಕ್ ಮಾಡಿ. ಮಿಡ್ ಡೇ ಮೀಲ್ ಸ್ಕೀಮ್ ಕರ್ನಾಟಕ ಅನ್ನುವಂಥ ವೆಬ್ ಪೋರ್ಟಲ್ ಓಪನ್ ಆಗುತ್ತದೆ. ಮಧ್ಯಾಹ್ನ ಉಪಹಾರ ಯೋಜನೆ ಕರ್ನಾಟಕ. ಸೊ ಇಲ್ಲಿ ಆ್ಯಕ್ಟಿವಿಟಿ ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ. ಆ್ಯಕ್ಟಿವಿಟಿ ಡ್ಯಾಶ್ ಬೋರ್ಡ್ನಲ್ಲಿ ಇಲ್ಲಿ ಐಕಾನ್ ಇದೆಯಲ್ಲ, ಟೋಟಲ್ ಸ್ಕೂಲ್ಸ್ ಅಂತ ಐಕಾನ್ ಇದೆ. ಒಂದು ಸ್ಕೂಲ್ ಇದೆ. ಅಲ್ಲಿ ಟೋಟಲ್ ಎನ್ರೋಲ್ಮೆಂಟ್, ಈ ಶಾಲೆಯಲ್ಲಿ ಆದಂಥ ಎನ್ರೋಲ್ಮೆಂಟ್ 273. ಆನಂತರ ಟೋಟಲ್ ಸ್ಟೂಡೆಂಟ್ ಅಟೆಂಡೆನ್ಸ್ 0, ಅಂದರೆ ಇನ್ನೂ ನಾವು ಏನು ಎಂಟ್ರಿ ಮಾಡಿಲ್ಲ ಅಟೆಂಡೆನ್ಸು, ಹಾಗಾಗಿ 0 ಇದೆ. ಸೊ ಇನ್ನು ಟೋಟಲ್ ಸ್ಟೂಡೆಂಟ್ ಮಿಲ್ಕ್ ರಿಸೀವ್ಡ್ ಅದು 0 ಇದೆ. ಟೋಟಲ್ ಸ್ಟೂಡೆಂಟ್ MDM ರಿಸೀವ್ಡ್ ಅಂತಿದೆ. ಲಾಸ್ಟ್ನೇದಾಗಿ ಟೋಟಲ್ ಸ್ಕೂಲ್ ಕಂಪ್ಲೀಟೆಡ್ MEDM ಆ್ಯಕ್ಟಿವಿಟಿ ಅಂತ ಇದೆ. ಸೊ ಇದನ್ನೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಹೋಗ್ಬೋದು. ಮೊದಲಿಗೆ ನಾವಿಲ್ಲಿ ಮೇನ್ ಮೆನುವಿನಲ್ಲಿ ಏನೇನಿವೆ ಅನ್ನೋದನ್ನು ನೋಡೋಣ. ಸೊ ಈಗ ಇಲ್ಲಿ ನಾನು ಓಪನ್ ಮಾಡಿರೋದು SATS ಅನ್ನು ಮೊಬೈಲ್ನಲ್ಲಿ. ಸೊ ಹೀಗಾಗಿ ಮೊಬೈಲ್ನಲ್ಲಿ ಮೇನ್ ಮೆನುವನ್ನು ನೋಡಬೇಕಾದ್ರೆ ಸೊ ಇಲ್ಲಿ 3 ಗೆರೆಗಳನ್ನು ಹಾಕಿದ್ರಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಮೇನ್ ಮೆನು ಓಪನ್ ಆಗುತ್ತೆ. ಈ ರೀತಿಯಾಗಿ ಮೇನ್ ಮೆನು ಇರುತ್ತೆ. ಈ ಮೇನ್ ಮೆನು ಮತ್ತು ಸಬ್ ಮೆನು ಅದರಲ್ಲೇ ಇರುತ್ತೆ. ಸೊ ಇಲ್ಲಿ ಮೇನ್ ಮೆನುವಿನಲ್ಲಿ ಫಸ್ಟ್ ಡ್ಯಾಶ್ ಬೋರ್ಡ್ ಇದೆ. ಸೊ ನಂತರ MDM ಪ್ರಿಸ್ಕ್ರಿಪ್ಷನ್ ಅಂತಿದೆ. ಆನಂತರ MDM ರಿಪೋರ್ಟ್ಸ್ ಅಂತಿದೆ. MDM ರಿಪೋರ್ಟ್ಸಲ್ಲಿ ಸಬ್ ಮೆನುವಲ್ಲಿ ಸ್ಕೂಲ್ ವೈಸ್ ಡೈಲಿ ರಿಪೋರ್ಟ್ MDM ಅಂತಿದೆ. MDM ಸ್ಟ್ಯಾಟಿಕ್ಸ್ ರಿಪೋರ್ಟು, ಸ್ಕೂಲ್ ವೈಸ್ ಮಂತ್ಲಿ ರಿಪೋರ್ಟು, ಕ್ವಾರ್ಟರ್ಲಿ ರಿಪೋರ್ಟು, ಇಯರ್ಲಿ ರಿಪೋರ್ಟು ಮತ್ತು CCH ಅಟೆಂಡೆನ್ಸ್ ರಿಪೋರ್ಟ್ ಅಂತ ಇದೆ. ಸೊ ಅದಾದಮೇಲೆ ಓಪನಿಂಗ್ ಬ್ಯಾಲೆನ್ಸ್, ಅದಾದಮೇಲೆ ಇನ್ವಾರ್ಡ್ ಐಟಮ್ ಅಂತಿದೆ, ಅದಾದಮೇಲೆ ಅಕ್ನಾಲಜ್ಮೆಂಟ್ ಇದೆ, ಬ್ಯಾಂಕ್ ಡೀಟೇಲ್ ಇದೆ, CCH ಎಂಟ್ರಿ ಇದೆ, CCH ಅಟೆಂಡೆನ್ಸ್ ಇದೆ. ಆನಂತರ ಹಾಲಿಡೇಸಲ್ಲಿ ಸಬ್ ಮೆನುವಲ್ಲಿ ಆ್ಯಡ್ ಹಾಲಿಡೇಸ್ ರಿಪೋರ್ಟ್ ಅಂತಿದೆ, ಕನ್ಸ್ಯೂಮ್ಷನ್ ರಿಪೋರ್ಟ್ ಅಂತಿದೆ, ಯುಟಿಲಿಟಿ ಸರ್ಟಿಫಿಕೇಟ್ ಅಂತಿದೆ. ಆನಂತರ ರಿಪೋರ್ಟ್ಸ್ ಅಂತಿದೆ. ರಿಪೋರ್ಟ್ಸಲ್ಲಿ ಸಬ್ ಮೆನುನಲ್ಲಿ ಸ್ಟಾಕ್ ರಿಪೋರ್ಟು ಮತ್ತು ಐಟಮ್ ರಿಪೋರ್ಟ್ ಅಂತ ಇದೆ. ನಂತರ ಫೋಟೋ ಗ್ಯಾಲರಿ, ಐಟಮ್ ರೆಕಾರ್ಡ್ಸು, ಫುಡ್ ಟೆಸ್ಟ್ ಮತ್ತು ಆಫೀಸರ್ ವಿಸಿಟ್ ಅಂತ ಇಷ್ಟು 18 ಮೆನುವಿನಲ್ಲಿ 18 ಅಂಶಗಳನ್ನು ನಾವು ಕಾಣ್ತೀವಿ. ಸೊ ಇದು ಡ್ಯಾಶ್ ಬೋರ್ಡ್ನಲ್ಲಿ ನಾವು ಕ್ಲಿಕ್ ಮಾಡಿ ನೋಡೋಣ. ಡ್ಯಾಶ್ ಬೋರ್ಡ್ನಲ್ಲಿ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಸ್ಕೂಲ್ ರಿಪೋರ್ಟ್ ಬರುತ್ತೆ. ಅಕಾಡೆಮಿಕ್ ಇಯರು ಮತ್ತು ಡೇಟನ್ನು ಹಾಕಿ ನಾವು ಇಲ್ಲಿ ನೋಡಿದ್ವಿ ನೋಡಿ, ಯು ಹ್ಯಾವ್ ನಾಟ್ ಸಬ್ಮಿಟೆಡ್ MDM ಪ್ರಿಸ್ಕ್ರಿಪ್ಷನ್ ಫಾರ್ ಸೆಲೆಕ್ಟೆಡ್ ಡೀಟೇಲ್ಸ್ ಅಂತ ಇದೆ. ಅಂದರೆ 15ನೇ ತಾರೀಕಿನಲ್ಲಿ ನಾವು MDM ಪ್ರಿಸ್ಕ್ರಿಪ್ಷನನ್ನು ಇನ್ನೂ ನಾವು ಸೆಲೆಕ್ಟಾಗಿ ಮಾಡಿಲ್ಲ, ಇನ್ನೂ ಎಂಟ್ರಿ ಮಾಡಿಲ್ಲ ಅಂತ ಅರ್ಥ. ಇದು ಡ್ಯಾಶ್ ಬೋರ್ಡಲ್ಲಿ ಕಾಣುವಂಥದ್ದು. ನಂತರ ಈಗ ಡ್ಯಾಶ್ ಬೋರ್ಡ್ ಆದಮೇಲೆ ನಾವೀಗ MDM ಪ್ರಿಸ್ಕ್ರಿಪ್ಷನ್ ಮೆನುವಿಗೆ ಹೋಗೋಣ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ MDM ಪ್ರಿಸ್ಕ್ರಿಪ್ಷನ್ ಓಪನ್ ಆಗ್ತದೆ. ಸೊ ಇದು ಮುಖ್ಯವಾಗಿದೆ. MDM ಪ್ರಿಸ್ಕ್ರಿಪ್ಷನ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ MDM ಪ್ರಿಸ್ಕ್ರಿಪ್ಷನ್ ಅಂತಂದರೆ ದಿನಾಂಕದ ಕಾಲಮ್ಗಳಿರ್ತವೆ. ಅಂದರೆ ಫ್ರಾಮ್ ಡೇಟ್ ಟು ಟಿಲ್ ಡೇಟ್ವರೆಗೂ ಇರ್ತದೆ.
ಅಲ್ಲಿ ನಾವು ದಿನಾಂಕವನ್ನು ನಮೂದಿಸಿ ಸರ್ಚ್ ಕೊಟ್ಟರೆ ಆ ದಿನಗಳ ಅಂತರದ ಅವಧಿಗಳಲ್ಲಿ ನಮಗೆ ಮಿಡ್ ಡೇ ಮೀಲ್ಸನ್ನು ಅಂದರೆ ಬಿಸಿ ಊಟವನ್ನು ಮತ್ತು ಹಾಲನ್ನು ಸೇವಿಸಿದವರ ಮಕ್ಕಳ ಸಂಖ್ಯೆ ಲಭ್ಯವಾಗುತ್ತೆ. ಸೊ ಈಗ ಇಲ್ಲಿ ನಾವು ನೋಡಬೇಕಂದ್ರೆ ಇಲ್ಲಿ ಫಸ್ಟ್ ಇದು ಈಗ ಹೊಸದಾಗಿ ಬಿಟ್ಟಿರುವ ತಂತ್ರಾಂಶ ಆಗಿರೋದ್ರಿಂದ ಇಲ್ಲಿ ಯಾವುದೇ ಸರ್ಚ್ ಕೊಟ್ಟರೆ ನಮಗೆ 0 ಬರುತ್ತೆ. ಸೊ ಇಲ್ಲಿ ನಾವು ಎಂಟ್ರಿ ಮಾಡಬೇಕಪ್ಪ, ಡಿಸ್ಕ್ರಿಪ್ಷನ್ ಎಂಟ್ರಿ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನ್ಯೂಗೆ ಹೋಗ್ಬೇಕು. ನಾವು ನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ವಪ್ಪ ಅಂತಂದರೆ ಅವಾಗ ಈ ಥರದ ಒಂದು ಓಪನ್ ಆಗ್ತೈತಿ, ಮೆನು ಓಪನ್ ಆಗ್ತೈತಿ. MDM ಪ್ರಿಸ್ಕ್ರಿಪ್ಷನ್ನಲ್ಲಿ ಈ ರೀತಿಯಾದಂಥ ಮೆನು ಓಪನ್ ಆಗ್ತೈತೆ. ಸೊ ಇಲ್ಲಿ ನೀವು ಡೇಟನ್ನು ಎಂಟ್ರಿ ಮಾಡಿದೆ. ಸೊ ಇಲ್ಲಿ ಎನ್ರೋಲ್ಮೆಂಟ್ ಎಲ್ಲ ನಿಮ್ಮ ಶಾಲೆದ ಎನ್ರೋಲ್ಮೆಂಟ್ SATS ಮೂಲಕ ತಗೊಂಡಿರುತ್ತೆ. ಸೊ ಇಲ್ಲಿ 4 ಕಾಲಮ್ಗಳು ಬರ್ತವೆ. ಒಂದು ಎನ್ರೋಲ್ಮೆಂಟ್, ಇನ್ನೊಂದು ಅಟೆಂಡೆನ್ಸ್, ಆನಂತರ ಮಿಲ್ಕ್ ರಿಸೀವ್ಡ್, ಇನ್ನೊಂದು MDM ರಿಸೀವ್ಡ್ ಅಂತ ಹೇಳಿ. ಸೊ ಇಲ್ಲಿ ಗಮನಿಸಿ, ಈ MDM ತಂತ್ರಾಂಶವು ಈಗಾಗಲೇ SATSಗೆ ಲಿಂಕ್ ಆಗಿರೋದ್ರಿಂದ ನಮ್ಮ 1, 2, 3, 4 ಮತ್ತು 5, 6, 7, 8 ಎಲ್ಲ ತರಗತಿಗಳ ಎನ್ರೋಲ್ಮೆಂಟ್ ಅಪ್ಡೇಟ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಅಟೆಂಡೆನ್ಸಲ್ಲಿ ಬ್ರೌನಲ್ಲಿದೆ, ಬ್ರೌನ್ ಅಂದರೆ ಲಾಕ್ ಆಗಿದ್ದಾವೆ, ಏನೋ ಎಂಟ್ರಿ ಮಾಡಲಿಕ್ಕೆ ನಾವು ಬರೋಲ್ಲ, ಲಾಕ್ಡ್ ಅಂತ. ಅಂದರೆ ಇದರರ್ಥ ಇಲ್ಲಿ ಅಟೆಂಡೆನ್ಸನ್ನು ನಾವು SATSನಲ್ಲಿ ಡೈಲಿ ಅಟೆಂಡೆನ್ಸನ್ನು ಫಸ್ಟು ಹಾಕಿ ನಂತರ ಇಲ್ಲಿ MDM ಪ್ರಿಸ್ಕ್ರಿಪ್ಷನ್ಗೆ ಬಂದು ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ನಾವು ಮೊದಲಿಗೆ ಪ್ರತಿದಿನ SATSನ ಡೈಲಿ ಅಟೆಂಡೆನ್ಸ್ನಲ್ಲಿ ಪ್ರತಿ ತರಗತಿವಾರು ಮಕ್ಕಳ ಹಾಜರಾತಿಯನ್ನು ಎಂಟ್ರಿ ಮಾಡಿದ್ದರೆ ಸೊ ಇಲ್ಲಿ ಅಟೆಂಡೆನ್ಸ್ನಲ್ಲಿ ಆ ಸಂಖ್ಯೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ 1ನೇ ತರಗತಿಯಲ್ಲಿ 39 ಮಕ್ಕಳಿದ್ದಾರೆ. ಆ 39 ಮಕ್ಕಳಿಗೆ 36 ಮಕ್ಕಳು ಅಟೆಂಡ್ ಆಗಿದ್ದಾರೆ ಅಂತಂದರೆ ಇಲ್ಲಿ 36 ಬರುತ್ತೆ. ನಾವು ಅಲ್ಲಿ SATS ತಂತ್ರಾಂಶದಲ್ಲಿ ಡೈಲಿ ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡಿದರೆ, ಇಲ್ಲಿ ನಾವು ಮಾಡಿಲ್ಲ ಹೀಗಾಗಿ ಇಲ್ಲಿ 0 ಇದೆ. ಸೊ ಅಲ್ಲಿ ಮಾಡಿದರೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ರಿಸೀವ್ಡು, ಇಲ್ಲಿ ಎಷ್ಟು 36 ಮಕ್ಕಳು ಇದ್ದರೆ ಅಂದರೆ ಇಲ್ಲಿ 36 ಬರುತ್ತೆ. 36 ಮಕ್ಕಳನ್ನು ಹಾಲನ್ನು ಕುಡಿದಿದ್ರೆ 36 ಮಕ್ಕಳನ್ನ ಅಂಕೆಯನ್ನು ಹಾಕಿ ಅದರಲ್ಲಿ ಏನಾದರೂ 36 ಮಕ್ಕಳಲ್ಲಿ 6 ಮಕ್ಕಳು ಕುಡಿಲಿಲ್ಲ, 30 ಮಕ್ಕಳು ಕುಡಿದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. 30 ಅಂತ ಹಾಕಿ, ಸೊ ಇಷ್ಟು 30 ಅಂತ ಹಾಕಿ ಇದು ಮಾಡ್ಬೋದು. ಈಗ ಇಲ್ಲಿ 0 ಇರೋದ್ರಿಂದ ನಾವು ಅಟೆಂಡೆನ್ಸ್ಗಿಂತ ಹೆಚ್ಚಿಗೆ 30 ಹಾಕಿದರೆ ಅದು ತಗೊಳಲ್ಲ. ಈಗ ನಾವು ತಗೊಂಡು ಇದು ಮಾಡಿದರೆ ಈಗ ಈ ಥರ SATS ಅದು ನೋಟಿಫೈ ಮಾಡ್ತದೆ ನಮಗೆ. ಅಂದರೆ ಮಿಲ್ಕ್ ಆಪ್ಟೆಡ್ ಕ್ಯಾನಾಟ್ ಬಿ ಮೋರ್ ದ್ಯಾನ್ ಪ್ರೆಸೆಂಟ್ ಸ್ಟೂಡೆಂಟ್ ಅಂತ ಇರುತ್ತೆ. ಯಾಕಂದರೆ ನಾವು ಈಗಾಗಲೇ SATS ತಂತ್ರಾಂಶದಲ್ಲಿ ಇದನ್ನೇನಪ್ಪ ಅಂತಂದರೆ ನಾವು ಅಟೆಂಡೆನ್ಸನ್ನು ಹಾಕಿಲ್ಲ. ಅಟೆಂಡೆನ್ಸ್ ಹಾಕಿದರೆ ಇಲ್ಲಿ ಆ ಅಂಕಿ ಬರುತ್ತೆ, ಅಟೆಂಡೆನ್ಸ್ ಅಂಕಿ. ಅದರಲ್ಲಿ 36 ಜನರಲ್ಲಿ 30 ಜನ ರಿಸೀವ್ ಹಾಲನ್ನು ಕುಡಿದಿದ್ರೆ 36 ಅಂತ ನಾವು ಎಂಟ್ರಿ ಮಾಡಬೇಕು. ಸರಿ, ಈಗ ಎಲ್ಲ ಮಾಡಿ ಇಲ್ಲಿ ನಾವು ಡೇಟ್ ಹಾಕಿ ಇಲ್ಲಿ ಸಬ್ಮಿಟ್ ಅಂತಂದಾಗ ಆ ದಿನದ MDM ಪ್ರಿಸ್ಕ್ರಿಪ್ಷನ್ ಸಕ್ಸಸ್ಫುಲಿ ಆ್ಯಡ್ ಆಗ್ತದೆ. ಈ ರೀತಿ ಸಕ್ಸಸ್ಫುಲಿ ಆ್ಯಡೆಡ್ ಅಂತೇಳಿ ನಿಮಗೆ ನೋಟಿಫೈ ಸಿಗುತ್ತೆ. ಈ ಡಾಟಾ ಪ್ರಿಸ್ಕ್ರಿಪ್ಷನ್ಸ್ ಮಾಹಿತಿಯನ್ನು ಪಡೆಯುವುದಕ್ಕಿಂತ ಮುಂಚೆ ದಯವಿಟ್ಟು ನೀವು SATSನಲ್ಲಿ ಪ್ರತಿದಿನದ ಹಾಜರಾತಿಯನ್ನು ಡೈಲಿ ಅಟೆಂಡೆನ್ಸನ್ನು ತರಗತಿವಾರು ಹಾಕಲೇಬೇಕು. ಈಗ ತರಗತಿವಾರು ಡೈಲಿ ಅಟೆಂಡೆನ್ಸನ್ನು ಹೇಗೆ ಹಾಕೋದನ್ನು ಅನ್ನೋದನ್ನು ನೋಡೋಣ. ಸೊ ಇದು ನಾವು SATSಗೆ ಈಗ ಮತ್ತೆ ಪುನಃ ವಾಪಸ್ ಬಂದ್ವಿ. SATSಲ್ಲಿ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಅಂತಿದೆ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಈ ರೀತಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟಲ್ಲಿ ಹೋಗಿ ಇಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಅಂತ ಇದೆ. ಅಟೆಂಡೆನ್ಸ್ ಡೀಟೇಲ್ಸಲ್ಲಿ ಇಲ್ಲಿ ಡೈಲಿ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಡೈಲಿ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು ಈ ಥರ ಮೆನು ಓಪನ್ ಆಗ್ತದೆ. ಈ ಥರ ಮೆನುವಿನಲ್ಲಿ ತರಗತಿಯನ್ನು ಆಯ್ಕೆ ಮಾಡ್ಕೋಬೇಕು. ಈಗ 1ನೇ ತರಗತಿ ಆಯ್ಕೆ ಮಾಡಿಕೊಂಡೆ ನಾನು. ನೆಕ್ಸ್ಟ್ ಸೆಕ್ಷನ್ A ಸೆಕ್ಷನ್ ಇದೆ, ಅಲ್ಲಿ A ಸೆಕ್ಷನ್ ಅಂತ ಆಯ್ಕೆ ಮಾಡ್ಕೋಬೇಕು. ನಂತರ ಅಟೆಂಡೆನ್ಸ್ ಬೈ ಅಂದರೆ ಅಟೆಂಡೆನ್ಸ್ ಹಾಕುವ ತರಗತಿ ಶಿಕ್ಷಕರು ಯಾರಿದ್ದಾರೆ ನೋಡಿ, ಇಷ್ಟು ಜನ ಶಿಕ್ಷಕರು ಇಲ್ಲಿ ಇದ್ದಾರೆ. ಈ ಶಿಕ್ಷಕರಲ್ಲಿ ಈಗ 1ನೇ ತರಗತಿ ಇವರು ಮೇಡಮ್ ಅವ್ರು ತಗೊತಾರೆ ಅಂತ ಅಂದ್ಕೊಳ್ಳೋಣ. ಸೊ ಅದಾದ ಅಟೆಂಡೆನ್ಸ್ ಆಫ್ ಅದನ್ನು ಆಲ್ ಅಂತಲೇ ಬಿಡಿ. ಅಟೆಂಡೆನ್ಸ್ ಆಫ್ ಅಂತಂದರೆ ಆಲ್ ಅಂತಂದ್ರೆ ಬಿಡ್ರಿ, ಅಥವಾ ನಿಮ್ಮ ಹೆಡ್ ಮಾಸ್ಟರ್ ಯಾರು ಇರ್ತಾರೆ ಅವ್ರನ್ನಾದರೂ ಹಾಕಿ ಆಲ್ ಅಂತಲೇ ಹಾಕಿರಿ ಅಟೆಂಡೆನ್ಸ್ ಆಫ್. ತದನಂತರ ಇಲ್ಲಿ ಡೇಟ್ ಅಂತರೂ 15/5/2020 ಇದೆ. ಈಗ ಸರ್ಚ್ ಕೊಟ್ಟರೆ ಮಕ್ಕಳ ಸಂಖ್ಯೆ ನಿಮಗೆ ಡಿಸ್ಪ್ಲೇ ಆಗ್ತದೆ. ನೋಡಿ, ಇಲ್ಲಿ ಡಿಸ್ಪ್ಲೇ ಆಯಿತು ಮಕ್ಕಳ ಸಂಖ್ಯೆ. ಅಂದರೆ 1ನೇ ತರಗತಿಯಲ್ಲಿರುವಂತಹ ಎಲ್ಲ ಮಕ್ಕಳ ಸಂಖ್ಯೆ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಯಿತು. ಫಸ್ಟ್ ಸೀರಿಯಲ್ ನಂಬರು, ಆನಂತರ ಎನ್ರೋಲ್ಮೆಂಟ್ ನಂಬರು, ಸ್ಟೂಡೆಂಟ್ ನೇಮು, ಆನಂತರ ಈಸ್ ಪ್ರೆಸೆಂಟ್ ಅಂತ ಇದೆ. ಇಲ್ಲಿ ಬಾಕ್ಸಲ್ಲಿ ಎಲ್ಲ ಮಕ್ಕಳದ್ದು ಚೆಕ್ ಬಾಕ್ಸ್ ಆಗಿಬಿಟ್ಟಿದೆ. ಸೊ ಇದರಲ್ಲಿ
ಈಗ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದರೆ 39ರಲ್ಲಿ ನಮಗೆ 37 ಜನ ಬಂದಿದ್ದಾರೆ, ಇಬ್ಬರು ಆಬ್ಸೆಂಟ್ ಇದ್ದಾರೆ ಅನ್ಕೊಳ್ಳೋಣ. ಸೊ ಈಗ ಎಲ್ಲರೂ ಈಗ ಪ್ರೆಸೆಂಟ್ ಅನ್ನುವಂತೆ ಇದು ಆಲ್ರೆಡಿ ಇದು ತಗೊಂಬಿಟ್ಟಿದೆ. ಸೊ ಈಗೆಲ್ಲ ಸಹನಾ ಆಬ್ಸೆಂಟ್ ಇದ್ದಾರೆ, ಅವರು ಸಹನಾ ಚೆಕ್ ಬಾಕ್ಸನ್ನು ನಾವು ಅದರ ಮೇಲೆ ಕ್ಲಿಕ್ ಮಾಡಿದರೆ ಚೆಕ್ ಬಾಕ್ಸ್ ಇರಲ್ಲ, ಚೆಕ್ ಬಾಕ್ಸ್ ಹೋಗ್ಬಿಡುತ್ತೆ, ಇರಲ್ಲ, ಅದು ಆಬ್ಸೆಂಟ್ ಅಂತ ಪರಿಗಣನೆಗೆ ಬರ್ತದೆ. ಇನ್ನು ನೆಕ್ಸ್ಟ್ ಶಿವರಾಜ್ ಇಲ್ಲ ಅಂದರೆ ಶಿವರಾಜ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಅದು ಹೋಗುತ್ತೆ. ಸೊ ಈಗ ಇಷ್ಟು ಹಾಕಿ ಅಟೆಂಡೆನ್ಸನ್ನು ನಾವು ಇಲ್ಲಿ ಸಬ್ಮಿಟ್ ಮಾಡಿಬಿಟ್ರೆ ಅದು ಅಟೆಂಡೆನ್ಸ್ ಏನಾಗ್ತದಪ್ಪ ಅಂದರೆ ಪ್ರಿಸ್ಕ್ರಿಪ್ಷನ್ ಬೋರ್ಡ್ಗೆ ಹೋಗ್ತದೆ, MDM ತಂತ್ರಾಂಶದ ಪ್ರಿಸ್ಕ್ರಿಪ್ಷನ್ ಬೋರ್ಡ್ಗೆ ಹೋಗ್ತದೆ. ಸೊ ಹೀಗೆ ನಾವು ಫಸ್ಟು MDM ಪ್ರಿಸ್ಕ್ರಿಪ್ಷನನ್ನು ನೋಡೋಕ್ಕಿಂತ ಮುಂಚೆ ಪ್ರತಿದಿನ ಶಾಲೆ ಪ್ರಾರಂಭವಾದ ತಕ್ಷಣ ಅಟೆಂಡೆನ್ಸನ್ನು ತೆಗೆದುಕೊಂಡು ತರಗತಿವಾರು SATSನ ತಂತ್ರಾಂಶದಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅದರಲ್ಲಿ ಅಟೆಂಡೆನ್ಸ್ ಸೆಕ್ಷನ್ನಲ್ಲಿ ಡೈಲಿ ಅಟೆಂಡೆನ್ಸನ್ನು ಹಾಕಿದಾಗ ನಂತರ MDM ತಂತ್ರಾಂಶಕ್ಕೆ ನಾವು ಹೋಗಿ MDM ಪ್ರಿಸ್ಕ್ರಿಪ್ಷನನ್ನು ನಾವು ಅಪ್ಡೇಟ್ ಮಾಡ್ಬೋದು. ಇದು ಹೇಗೆ MDM ಪ್ರಿಸ್ಕ್ರಿಪ್ಷನನ್ನು ಅಪ್ಡೇಟ್ ಮಾಡೋದು ಅನ್ನೋದನ್ನು ನಾವು ತಿಳಿದುಕೊಂಡ್ವಿ. ಇನ್ನೂ ಈ 18 ಮಾಹಿತಿಗಳನ್ನು ನೀವು ತಿಳಿದುಕೊಳ್ಬೇಕಪ್ಪ ಅಂತಂತಂದರೆ ಮುಂದಿನ ಮತ್ತೊಂದು ವಿಡಿಯೋ ಸಂಚಿಕೆಯಲ್ಲಿ ಅದನ್ನು ತಿಳಿಸ್ತೀನಿ. ಇಲ್ಲಿವರೆಗೂ ನೀವು ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಮಾಹಿತಿಯನ್ನು ಎಲ್ಲ ಶಿಕ್ಷಕರಿಗೂ ತಲುಪುವವರೆಗೂ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್ಗಳ ಮೂಲಕ ತಪ್ಪದೆ ಶೇರ್ ಮಾಡಿ. ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ. ಏನಾದರೂ ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ನಲ್ಲಿ ಬರೆಯಿರಿ. ಮತ್ತೊಮ್ಮೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.